ತಂಜಾವೂರು ಜಂಕ್ಷನ್ ಗಾಯ್ಸ್. ತಂಜಾವೂರು ಬಂದು ತಲುಪ್ದಾಯ್ತು ಗಾಯ್ಸ್. ಬೃಹದೇಶ್ವರ ಟೆಂಪಲ್ಗೆ ಹೋಗೋಣ ಬನ್ನಿ. ಫಸ್ಟು ಅದು ಕವರ್ ಆದಮೇಲೆ ರಾಯಲ್ ಪ್ಯಾಲೇಸು ಹತ್ರದಲ್ಲೇ ಇದೆ, ಆಗ್ಬೋದು. ಬೇಗ ಬಂದಿದ್ದೀವಿ. 7 ಗಂಟೆಗೆ ಟ್ರೈನ್ ಇದೆ ಗಾಯ್ಸ್ ಬೆಂಗಳೂರಿಗೆ. ಡೈರೆಕ್ಟಾಗಿ ಹೋಗ್ಬೇಕು, ನೋಡೋಣ ಬೇಗ ತಲುಪೋಣ. ತಂಜಾವೂರು ಗೈಸ್ ಇದೆ ನೋಡಿ, ತಂಜಾವೂರು ರೈಲ್ವೆ ಸ್ಟೇಷನ್. ಪರವಾಗಿಲ್ಲ, ಬರೀ 2 ಪ್ಲಾಟ್ಫಾರ್ಮ್ ಇರೋದು. ತಂಜಾವೂರು ಈ ಕಡೆ 2 ಇದೆ, ಆ ಕಡೆನೂ ಒಂದು 2 ಇದೆ ಗಾಯ್ಸ್, 4 ಇದೆ ಗಾಯ್ಸ್. ಇದೆ ನೋಡಿ ತಂಜಾವೂರು ರೈಲ್ವೆ ಸ್ಟೇಷನ್, ಚೆನ್ನಾಗಿದೆ ಅಲ್ಲ? ಫ್ಲ್ಯಾಗ್ ಇರಬೇಕು. ಆ ಕಡೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗಾಯ್ಸ್. ಅಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನಾವು ಹೋದಾಗ ಮಧುರೈ ಇದು. ಇಲ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಚೆನ್ನಾಗಿದೆ ಗಾಯ್ಸ್. ತಂಜಾವೂರು ಪ್ರೈವೇಟ್ ಬಸ್ ಸ್ಟಾಪ್ ಬಂದಿದ್ದು ಗಾಯ್ಸ್. ಬನ್ನಿ, ಇಲ್ಲಿಂದ ಹೋಗೋಣ. ವಾಕಬಲ್ ಡಿಸ್ಟೆನ್ಸ್ ಇದೆ, 1 ಕಿಲೋಮೀಟರ್. ತಂಜಾವೂರು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಈ ಕಡೆನೇ ಹೋಗೋಣ ಬನ್ನಿ ಗಾಯ್ಸ್. ಯಾರಾದರೂ ಬೇರೆ ಕಡೆಯಿಂದ ಫಸ್ಟ್ ಟೈಮ್ ಬಂದಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ತಂಜಾವೂರು ಪ್ರೈವೇಟ್ ಬಸ್ ಸ್ಟಾಪ್ ಗೌರ್ಮೆಂಟ್ ಬರುತ್ತೆ. ಅಲ್ಲೊಂದು ಗಡಿಯಾರ ಥರ ಕಾಣ್ತಾ ಇದೆ ನೋಡಿ. ಎಲ್ಲ ತಮಿಳಲ್ಲಿರುತ್ತೆ, ನಮ್ಮಲ್ಲಿ ಕನ್ನಡದಲ್ಲಿರುತ್ತಲ್ಲ, ಹಂಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲ ಚೆನ್ನಾಗಿದೆ ಬಸ್ ಸ್ಟಾಪ್. ನೇಟಿವ್ ಫುಡ್ ಯಾವ್ದು ಚೆನ್ನಾಗಿರುತ್ತೆ ತಂಜಾವೂರಲ್ಲಿ? ಎಗ್ ರೈಸ್ ಮಾಡ್ತಾಯಿದ್ರೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ನಡೀತಾ ಇದೆ ನೋಡಿ. ಇದು ಕೂಡ ರೋಡ್. ಇಲ್ಲೇ ಒಂದು ಟೆಂಪಲ್ ಇದೆ. ಅಲ್ಲಿ ನೋಡಿ ಗಾಯ್ಸ್, ಯಾವುದೋ ಒಂದು ಕಾರ್ಗಳನ್ನ ಹೆಂಗೆ ನಿಲ್ಸವ್ರೆ ಸ್ಟ್ಯಾಂಡಲ್ಲಿ. ಬಿಲ್ಡಿಂಗಲ್ಲಿ ಪರವಾಗಿಲ್ಲ. ತಂಜಾವೂರು ಡೆವಲಪ್ ಆಗಿದೆ ಅಲ್ಲ ಗಾಯ್ಸ್. ಇವತ್ತು ಇಷ್ಟೊಂದು ರಶ್ ಇದ್ದಾರೆ. ಯಾವಾಗಲೂ ಇಷ್ಟು ರಶ್ ಇರುತ್ತೆ. ಇದು ಕಿರಿದಾಗಿದೆಯಲ್ಲ, ಅದಕ್ಕೆ ಹೆವಿ ರಶ್ ಅನಿಸುತ್ತೆ ಗಾಯ್ಸ್. ತಮಿಳ್ನಾಡಲ್ಲಿ ಬಿಗ್ ಫೆಸ್ಟಿವಲ್ ಅಂದರೆ ದೀಪಾವಳಿ ಸೆಲೆಬ್ರೇಷನ್ ಜೋರಾಗಿ ಮಾಡ್ತಾರೆ. ಸೊ ನೆಕ್ಸ್ಟ್ ವೀಕೆ ದೀಪಾವಳಿ ಇರೋದ್ರಿಂದ ಎಲ್ಲರೂ ಇವಾಗಲೇ ಎಲ್ಲ ಪರ್ಚೇಸಲ್ಲಿ ಮುಂದೆ ಬಿದ್ದವ್ರೆ ಅಷ್ಟೇ, ಮುಗಿಬಿದ್ದವ್ರೆ. ಜಾಸ್ತಿ ರಶ್ ಇರೋದೇ ಅದಕ್ಕೋಸ್ಕರ. ಗಾಯ್ಸ್ ಇದೆ ನೋಡಿ ತಂಜಾವೂರು ಪ್ಯಾಲೇಸ್ ಕಾಂಪ್ಲೆಕ್ಸ್ ಅಂತ. ತಂಜಾವೂರು ಪ್ಯಾಲೇಸ್, ಸರಸ್ವತಿ ಮಹಲ್ ಲೈಬ್ರರಿನೂ ಇಲ್ಲೇ ಇದೆಯಂತೆ ಒಳಗಡೆ. 2 ಕವರ್ ಮಾಡೋಕ್ಕಾಗುತ್ತೆ. ದಸರಾದಲ್ಲಿ ಭೀಮಾ ಆನೆ ತೋರಿಸಿದ್ದೆ. 3.9K ವ್ಯೂ ಆಗಿದೆ ನೋಡಿ, ನೀವು ನೋಡಿಲ್ಲ ಹೋದರೆ. ಸೊ ತಂಜಾವೂರು ಬಸ್ ಸ್ಟಾಪಿಂದ ವಾಕಬಲ್ 1 ಕಿಲೋಮೀಟರ್ ಆಗುತ್ತೆ. ಬನ್ನಿ ಹೋಗೋಣ. ಹೈಯರ್ ಸೆಕೆಂಡರಿ ಸ್ಕೂಲ್ ಒಳಗಡೆ ಸ್ಕೂಲ್ ಇದೆ ಗಾಯ್ಸ್. ಬನ್ನಿ ಹೋಗೋದ. ಸೈಡ್ ಚಿತ್ರ ಬರೆದಿದ್ದಾರೆ ಇಲ್ಲೂ ಕೂಡ ಗಾಯ್ಸ್. ಎಷ್ಟು ಬಿಸಿ ಇದೆ ಅಂದರೆ ತಮಿಳ್ನಾಡು ಕರ್ನಾಟಕದಿಂದ ಜಾಸ್ತಿ ಇದೆ. ಸೊ ಐಸ್ ಕ್ರೀಮ್ ಬ್ರೇಕ್ ನೋಡಿ, ಇದೆ 360 ಡಿಗ್ರಿ ಇದೆ. ಪ್ಯಾಲೇಸ್ಗೆ ಹೋಗೋಂಥ ರೋಡು. ಬನ್ನಿ ಹೋಗೋದ ಗಾಯ್ಸ್. ತಂಜಾವೂರು ಇದು ಪ್ಯಾಲೇಸ್ ಇದೆ, ರಾಯಲ್ ಪ್ಯಾಲೇಸ್ ನೋಡಿ ಒಳಗಡೆ ಹೆಂಗೆ ಕಾಣ್ತಾ ಇದೆ. ಎಂಟ್ರಿ ಚೆನ್ನಾಗಿದೆ. ಎಲ್ಲ ಕೇರಳದವರು ಟೂರಿಸ್ಟ್ ಬಂದಿದ್ದಾರೆ ಗಾಯ್ಸ್. ಕೇರಳ ಟೂರಿಸ್ಟ್ ಗಾಯ್ಸ್. ಸೊ ಎಂಟ್ರೆನ್ಸ್ ನೋಡಿ ಎಷ್ಟು ದೊಡ್ಡದಾಗೈತೆ, ಮಹಲ್ ಥರ ಇದೆ ಗಾಯ್ಸ್. ಸರಸ್ವತಿ ಮಹಲ್ ಲೈಬ್ರರಿ ಮುಂದೆ ಇದೆ. ದರ್ಬಾರ್ ಹಾಲ್ ಅಂತೆ ನೋಡಿ ಹೆಂಗಿದೆ. ವೇಟ್ ಬೆಲ್ ಟವರ್ ಇದೆ ಅಂತ. ಆ ಕಡೆ ಮ್ಯೂಸಿಯಮ್ ಯಾವ ಕಡೆ. ಓ ಗೈಸ್, ಇಲ್ಲಿಂದ ವಿಡಿಯೋಗ್ರಫಿ ಏನು ಮಾಡೋಂಗಿಲ್ಲ, ತೆಗೆಯಂಗಿಲ್ಲ. ಚೆನ್ನಾಗಿ ಮ್ಯೂಸಿಯಮ್ಗೆ ಹೋಗ್ಬೋದಾಗಿರುತ್ತೆ. ಆರ್ಟ್ ವಿಜುವಲ್ ಗ್ಯಾಲರಿ, ಇದೊಂದು ಆರ್ಟ್ ಗ್ಯಾಲರಿ ಇದೆ. ಆರ್ಟ್ ಗ್ಯಾಲರಿಗೆ ಹೋಗೋಣ ಬನ್ನಿ. ತಂಜಾವೂರು ಚೆನ್ನಾಗಿದೆ ಅಲ್ಲ ಕನ್ಸ್ಟ್ರಕ್ಷನು. ಆರ್ಟ್ ಗ್ಯಾಲರಿ ಹೆಂಗಿರುತ್ತೆ ನೋಡೋಣ. ಎಲ್ಲಕ್ಕೂ ಟಿಕೆಟ್ ಕೇಳ್ತಾರೆ ಗೈಸ್. ಟಿಕೆಟ್ ಎತ್ಕೊಂಡು ಇರಬೇಕು, ಜೋಪಾನ ಹೋಗಿ. ನೋಡಿ ಕಲ್ಲಲ್ಲಿ ವಿಗ್ರಹ ಕೊರ್ದವ್ರೆ. ಇದೇ ಆರ್ಟ್ ಗ್ಯಾಲರಿ ಅಂತ ಹೆಸರಿಟ್ಟಿದ್ದಾರೆ. ಟೆಂಪಲ್ ಸ್ಕಲ್ಪ್ಚರು, ಬುದ್ಧ ವಿಗ್ರಹ ಒಂದಿದೆ ಅಲ್ಲಿ. ಸೊ ಇದೆ ಟೆಂಪಲ್ ಕನ್ಸ್ಟ್ರಕ್ಷನ್. ಆಗಿಬಿಟ್ರೆ ಇದ್ರ ಸುತ್ತ ಒಂದು ರೌಂಡ್ ಬರ್ಬೋದು ಗಾಯ್ಸ್ ಅಷ್ಟೇ. ನಟರಾಜ ಹಾಲ್ ಇದೆ, ಚೆನ್ನಾಗಿದೆ. 2 ನಾಯಿಗಳು ಮಾಡಿದ್ದಾರೆ. ಒಂದು ಲಿಂಗ ಇದೆ, ಶಿವಲಿಂಗ. ಏನಿಲ್ಲ ಗುರು, ಆರ್ಟ್ ಗ್ಯಾಲರಿ ಅಂದರೆ ನಾನು ಹೆಂಗಿರುತ್ತೆ ಅಂತಿದ್ದೆ. ಸೈಡ್ ಕಲ್ಲು ನಿಲ್ಸೋರಲ್ಲ ವಿಗ್ರಹಗಳು, ಅದನ್ನೇ ಆರ್ಟ್ ಗ್ಯಾಲರಿ ಅಂತ ಇದು ಮಾಡ್ತಾಯಿದ್ದಾರೆ ನೋಡಿ. ಕಲ್ಲು ಕೆತ್ತನೆಗಳು, ಇದು ಕೂಡ ಆರ್ಟೇ ಅಂತ ಅವರು. ಬುದ್ಧನ ವಿಗ್ರಹ. ಬುದ್ಧ ಅವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ತುಂಬ ಇದೆ ಅಲ್ವ. 9ನೇ ಅವತಾರ ಅಂತ ಹೇಳ್ತಾರೆ ವಿಷ್ಣು ಇದು. ಬಟ್ ಬುದ್ಧ ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ. ಬುದ್ಧ ಧರ್ಮಕ್ಕೆಲ್ಲ ಕನ್ವರ್ಟ್ ಆಗ್ಬೋದಾಗಿತ್ತಲ್ಲ, ಯಾಕಂದರೆ ಯಾಕೆ ಆಗಲಿಲ್ಲ ಅಂತ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ ಗೈಸ್ ಅಲ್ಲ. ನವಿಲು ಮುಂದ್ಗಡೆ ಇರುವಂಥದ್ದು ಆರ್ಟ್ ಗ್ಯಾಲರಿ. ಎಕ್ಸ್ಟೆನ್ಷನ್ ಹಾಲ್. ಇಲ್ಲಿ ಮೇಲೆಗಡೆ ಹೋಗನ್ಬೋದು.
ಓ ಇದು ಚೆನ್ನಾಗೈತೆ, ಮ್ಯೂಸಿಯಮ್ಗಿಂತ ಇದೇ ಚೆನ್ನಾಗೈತೆ. ಪೂಜಾ ವೆಸಲ್ಸ್ ಏನೇನು ಪೂಜೆ ಮಾಡ್ತಾಯಿದ್ರು ಅಂತ. ಕಂಚೋಲಿ ವಿಗ್ರಹಗಳು ಮಾಡಿದ್ರಲ್ಲ ಓಲ್ಡ್, ಅದು ಸೋಮಶೇಖರ ಇದು ಅಷ್ಟೇ ಓಲ್ಡ್ ವಿಗ್ರಹಗಳು ಕಂಚಿಂದು. ನೋಡಿ ಗಾಯ್ಸ್, ಇದೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಂಚಿನ ವಿಗ್ರಹಗಳು. ಮೈನ್ಯೂಟ್ ಡೀಟೇಲ್ಸ್ ಕೂಡ ಎಷ್ಟು ನೀಟಾಗಿ ಇದು ಮಾಡೋರೆ ನೋಡಿ ಅಲ್ವಾ. ಅಲ್ಲಿ ಇಲ್ಲೊಂದು ದೊಡ್ಡ ವಿಗ್ರಹ ಐತೆ, ಯಾವುದಿದು ಟೆಂಪಲ್ ಅನಿಸುತ್ತೆ, ಯಾವುದೋ ಇದು ಬಿಗ್ ಟೆಂಪಲ್ ಗಾಯ್ಸ್. ಗೈಸ್ ಮೇಲೆ ನೋಡಿ ಈ ಥರ ಇದೆ ಆರ್ಟ್ ಗ್ಯಾಲರಿ. ಏನಿಲ್ಲ ಗುರು, ಇಲ್ಲಿ ಸುಮ್ಮನೆ ಸುತ್ತೋದು, ಇದ್ರ ಮೇಲೊಂದು ವೈಟ್ ಮಾಡವ್ರೆ, ಫೋಟೋಗ್ರಫಿ ತೆಗೆಸ್ಕೊಳಕ್ಕಿದೆ ಅಷ್ಟೇ. ನೋಡಿ ಇಲ್ಲಿ ರಾಯಲ್ ಫ್ಯಾಮಿಲಿ ಅಂತ ಹಾಕೋರೆ ತಂಜಾವೂರ್ದು. ನೋಡಿ ಗಾಯ್ಸ್, ಇವರು ಕಿಂಗಮ್ ಮಕ್ಕಳಾಗಿರ್ತಾರೆ, ಅವ್ರ ರಿಲೇಟಿವ್ ಆಗಿರ್ತಾರೆ. ಇಲ್ಲೆಲ್ಲ ಸೈನಿಕರು, ಅವ್ರು ಕೆಲಸ ಮಾಡೋರು. ಚಡ್ಡಿ ಪೊಲೀಸ್ ಇದ್ದಾರೆ, ಇಲ್ಲಿ ಚಡ್ಡಿ ಪೊಲೀಸ್. ಅಧಿಕಾರ ಹೆಂಗಿತ್ತು ನೋಡಿ, ರಾಣಿಯಿಂದ ಹುಟ್ಟಿದವರೆಲ್ಲ ರಾಜ ರಾಣಿಯರಾಗ್ತಾಯಿದ್ರು. ಇವಾಗ ರಾಜ ರಾಣಿಯರು ಹೊಟ್ಟೆ ಒಂದಿಟ್ಟಲ್ಲ ಮತಗಟ್ಟೆಯಲ್ಲಿ ಪೆಟ್ಟಿಗೆ ಇರ್ತಾರೆ. ಅಧಿಕಾರ ಇರೋದು ಹಂಗೆ. ಈಗ ಬಿಗ್ ಟೆಂಪಲ್ ನಂದಿ. ತಂಜಾವೂರು ಫ್ಯಾಮಿಲಿ ಲೀಡರ್ ಯಾರು? ರಾಮ ಸೌದ ವಿತ್ ಸರೋಜಿ ಸ್ಟೇಟಸ್. ಸಂಗೀತ ಮಹಲ್ ಬ್ರಿಟಿಷ್ ಕಾಲದ್ದು ಇದೆಲ್ಲ. 1860 ಬ್ರಿಟಿಷರ್ ಇದ್ರಲ್ಲ. ಬಿಗ್ ಟೆಂಪಲ್ ಎಂಟ್ರೆನ್ಸ್ ಗೋಪುರ ಬ್ರಿಟಿಷ್ ಟೈಮಲ್ಲಿ ಇತ್ತು ಅಂತ. ಬೋನ್ಸ್ ಆಫ್ ವೇಲ್. ವೇಲ್ ಅಂದರೆ ಏನಿದೆ? ಶಿಮಿಂಗ್ಲ ತಾನೇ, ತಿಮಿಂಗ್ಲದ್ದು ಬೋನ್ ಅಂತೆ ಗಾಯಿಸಿದು. ಇಷ್ಟು ದಪ್ಪ ಇರುತ್ತೋ ಯಪ್ಪ. ಇದೆಲ್ಲ ಮೂಳೆಗಳು ಗಾಯ್ಸ್, ಅದು ತಿಮಿಂಗ್ಲದ್ದು ಇಷ್ಟು ದಪ್ಪ ಇತ್ತು ಅದ್ರದ್ದು ವೇಲ್ಸು ನೋಡಿ. ಮೀನು ತಿಂತೀವಲ್ಲ ಅದ್ರ ಮುಳ್ಳು ಥರ ಇದಿರುತ್ತೆ. ಇಲ್ಲೆಲ್ಲ ಕೇರಳದವರು ಜಾಸ್ತಿ ಕಾಣ್ತಾ ಇದ್ದಾರೆ ನನ್ನ ಪ್ರಕಾರ. ಸೊ ಗಾಯ್ಸ್, ಇಲ್ಲೇನು ನೋಡೋ ಅಂಥದ್ದು ಇರಲ್ಲ, ಇಷ್ಟೇನು. ಬನ್ನಿ ಹೋಗೋದ ನೆಕ್ಸ್ಟ್ ಪ್ಲೇಸ್ಗೆ. ಆರ್ಟ್ ಗ್ಯಾಲರಿ ಮುಗೀತು. ಆರ್ಟ್ ಗ್ಯಾಲರಿಲಿ ಅಂಥದ್ದು ಏನಿಲ್ಲ ನಾನು ಕಂಡಂಗೆ. ಆರ್ಟ್ ಗ್ಯಾಲರಿಲಿ ಏನೋ ಅಂಥದ್ದು ಏನು ಕಾಣಲಿಲ್ಲ. ಫೋಟೋಗಳನ್ನೆಲ್ಲ ಆ ಕಡೆನೇ ಹಾಕ್ಬಿಟ್ರೆ ಆಯ್ತಿತ್ತಪ್ಪ. ಗೈಸ್, ಇದೊಂದು ಚೆನ್ನಾಗಿದೆ ಅನಿಸುತ್ತೆ, ಬ್ರಾಂಜ್ ಇಮೇಜ್. ವಾವ್, ರಾಯಲ್ ಎಂಟ್ರಿ ಇದ್ದಂಗೆ ಐತೆ. ಕಿಂಗು ಫೋಟೋ ಇದೊಂದು ಥರ ಸಖತ್ತಾಗೈತೆ. ಗೋಲ್ಡನ್ ಟೆಂಪಲಲ್ಲಿ ಇದ್ದಂಗೆ ಐತೆ ಸೇಮ್ ಗಾಯ್ಸ್. ಒಂಥರ ಒಳ್ಳೆ ವ್ಯೂ ಇದ್ದಂಗೆ ಐತೆ. ದೊಡ್ಡ ಇದ್ರೊಳಗಡೆ ಐತೆ ಸೇಮ್ ಬ್ರಾಂಜ್. ವಿನಾಯಕ ಐತೆ, ವಿನಾಯಗರ್ ಅಂದರೆ ಗಣಪತಿ ಅಂತ. ತಿರುಪುರ ತಾಂಜಾವೂರು ಇದೆ. ಅದು ಬಿಟ್ಟರೆ ಇಲ್ಲೇ ನಾಣ್ಯಗಳಿಟ್ಟವ್ರೆ ಗಾಯ್ಸ್. ನಾನು ಚಿತ್ರದುರ್ಗಕ್ಕೆ ಹೋಯ್ದಾಗ ಹಿಂಗೆ ಮ್ಯೂಸಿಯಮಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ನೋಡಿ. ಇದೆಲ್ಲ ಬೇರೆ ಬೇರೆ ಪ್ಲೇಸು. ಅಪ್ಪಾರ್ ಇದೆ, ನಟರಾಜ. ಮೈನ್ಯೂಟ್ ಡೀಟೇಲ್ಸು ಕೂಡ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಬ್ರಾಂಝಲ್ಲಿ ಮಾಡಿರೋದು. ಬ್ರಾಂಝ್ ಆಗಬೇಕು ಅಂದರೆ ಕಾಪರು ಮತ್ತು ಇನ್ನೊಂದು ಯಾವ್ದು ಮಿಕ್ಸ್ ಮಾಡಬೇಕು? ತಾಮ್ರ ಮತ್ತು ತವರ ಟಿನ್ ಮಿಕ್ಸ್ ಮಾಡಬೇಕಾ? ಆಗ ಬ್ರಾಂಝ್ ಸಿಗುತ್ತೆ. ನಮಗೆ ಸಿಂಧು ಬಯಲಿನ ನಾಗರಿಕತೆಯವರು ಕೂಡ ಆಲ್ರೆಡಿ ಅವರೇ ಈ ಬ್ರಾಂಝ್ ಮಾಡೋದಕ್ಕೆ ಐಡಿಯಾ ಇತ್ತು ಅವ್ರ ಹತ್ರನೇ. ಬ್ರಾಂಝ್ ಸಿಕ್ಕಿತ್ತು, ಅವ್ರಿಗೂ ಗೊತ್ತಿತ್ತು 2 ಮೆಟಲ್ನ ಬೆರೆಸಿದ್ರೆ ಇನ್ನೊಂದು ಆಗುತ್ತೆ ಅಂತ. ಮೈನ್ಯೂಟ್ ಡೀಟೇಲ್ಸು ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಅದ್ರ ಮೇಲೆ ಕೂತಿರಂಗೆ ಮಾಡಿದ್ದಾರೆ, ನಿಂತ್ಕೊಂಡಿರಂಗೆ ಮಾಡಿದ್ದಾರೆ. ಹಿಂದೆ ಎಲ್ಲ ಎಷ್ಟು ವಿಗ್ರಹ ಬೇಕು, ಅದು ಸರ ಕೆತ್ತನೆ ಆಗಿರ್ಬೋದು, ಕಾಲು, ಸೊಂಟ, ಇನ್ನೆಲ್ಲ ಎಷ್ಟು ನೀಟಾಗಿ ಮೈನ್ಯೂಟ್ ಡೀಟೇಲ್ಸು ನೀಟಾಗಿ ಕೆತ್ತಿದ್ದಾರೆ. ಒಂದು ರಾಜರ ವಿಗ್ರಹ ಇದೆ, ಕೆಳಗಡೆ ಸಿಂಹ ಇದೆ. ಡೋಂಟ್ ಸ್ಟೆಪ್ ಅಪ್, ಹತ್ತಬೇಡಿ ಅಂತ ಹೇಳೋರು. ಇಲ್ಲ, ಎಲ್ಲ ಹತ್ತಿಗೆ ಫೋಟೋ ತೆಗೆಸ್ಬಿಡೋರು ಅಷ್ಟೇ ಗಾಯ್ಸ್. ಇರೋದು ಬನ್ನಿ ಹೋಗೋದ. ರಾಜ ಸರ್ಫೋಜಿ ಅಂತ. ಇವರು 1797 ಅಂದರೆ 1800 ಅನ್ಕೋಬೋದು. 1800 1832 ಆಳ್ವಿಕೆ ಮಾಡಿದ್ದವರು ತಂಜಾವೂರಲ್ಲಿ. ಅದಕ್ಕೆ ಇವ್ರದ್ದು ಎಲ್ಲ ಕಡೆ ಫೋಟೋ ಇದೆ ಇವ್ರದ್ದು. 1800 ನಮ್ಮಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ತಾಯಿದ್ದ ಮೈಸೂರಲ್ಲಿ. 1800 ಸತ್ತೋದ್ಮೇಲೆ ರಾಜರಿಗೆ ಆಡಳಿತ ಬಂದಿದ್ದು ಮೈಸೂರಲ್ಲಿ. ಸೊ ಹೈದರಾಬಾದು ಟಿಪ್ಪಿ ಆ ಪೀರಿಯಡ್ ಆದಮೇಲೆ ಇದ್ದಿದ್ದು ರಾಜ ಇವರು. ಅದಕ್ಕೆ ಇವ್ರ ಹೆಸರು ಕೆತ್ತನೆ ಮಾಡಿದ್ದಾರೆ. ಇವರು ಇದಕ್ಕೆಲ್ಲ ಉಳಿವಿಗೋಸ್ಕರ ಮಾಡಿದ್ರು ಅನ್ಸುತ್ತೆ. ತಮಿಳ್ನಾಡು ರಾಜ ಸರ್ಫೋಜಿ ನೋಡಿ. ಅವ್ರ ಹೆಸರು ಇನ್ನೂ ಎಷ್ಟು ಉಳ್ಕೊಳ್ಳುತ್ತೆ ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ. ಈಗ ನಮ್ಮಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ನೆನಪಿಸ್ಕೊಳ್ತೀವಲ್ಲ ಇವತ್ತು ಕೂಡ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಟರಾಜ ವಿಗ್ರಹಗಳಂತೂ ಜಾಸ್ತಿ ಇದೆ ಇಲ್ಲಿ ನೋಡಿ. ತಾಂಜಾವೂರು ಡಮರು, ಕ್ರೆಸೆಂಟ್ ಮೂನು, ಅಬ್ಬೆ ಮುದ್ರ, ಗಜಾಸ್ತ. ನಟರಾಜ ಅಂದರೆ ಅದೇ ಶಿವನ ಡ್ಯಾನ್ಸ್ ಮಾಡಿದ್ದು ನಟರಾಜ, ಡಮರುಗ ಹಿಡ್ಕೊಂಡು. ವಾಟ್ ಈಸ್ ನಟರಾಜ? ನಟರಾಜ ಎಂಬುಡಿಸ್ ದ ಡೈನಮಿಕ್ ಯೂನಿವರ್ಸ್ ಈಸ್ ಡ್ಯಾನ್ಸ್ ಎಟ್ ಕಸ್ಟಮ್ ಆಫ್ ಮೋಷನ್ ಸಿಂಬಲ್ ಇಟ್ ಡ್ಯಾನ್ಸ್ ರಿದ್ಮು. ಡ್ಯಾನ್ಸ್ ಇನ್ನೊಂದು ಫಾರ್ಮೇ ಅಂತ ನಟರಾಜ ಅಂತ ಹೇಳ್ಬೋದು. ಸೊ ಡ್ಯಾನ್ಸ್ ಆ ಥರ ಮಾಡ್ತಾಯಿದ್ರು. ಈಶ್ವರನೇ ನಟರಾಜ ಅಂತ ಕರೀತಾರೆ ಅದನ್ನು. ಇದನ್ನು ಗಾಯ್ಸ್ 12ನೇ ಶತಮಾನದ್ದು ಇದು. ಸ್ಯಾಂಡ್ಸ್ ಅಭ್ಯಜ್ಞ ಅಂತ ಡ್ಯಾನ್ಸ್ ಫಾರ್ಮ್.
ನೋಡಿ ಬ್ರಾನ್ಸಲ್ಲಿ ಮಾಡಿರೋದು. ಕಬ್ಬಿಣದಲ್ಲಿ ಮಾಡಿದ್ರೆ ಕರೋಷನ್ ಹಿಡಿದು ಹೋಗ್ಬಿಡುತ್ತೆ. ಬ್ರಾನ್ಸಲ್ಲಿ ಮಾಡಿದ್ರೆ ಜಾಸ್ತಿ ದಿನ ಬಾಳ್ಕೆ ಬರುತ್ತೆ. ಅದಕ್ಕೆ ಕಬ್ಬಿಣದಲ್ಲಿ ಮಾಡ್ತಿರ್ಲಿಲ್ಲ. ಬ್ರಾನ್ಸ್ ಅದಕ್ಕೆ ಜಾಸ್ತಿ ಕೆಪಾಸಿಟಿ ಉಂಟು, ರಸ್ಟ್ ಹಿಡಿಯಲ್ಲ. ಥ್ಯಾಂಕ್ ಯು ವಿಸಿಟಿಂಗ್ ಅಗೇನ್. ಪ್ರೈಸ್ ಅಷ್ಟೇ ಕೊಡಲಿಲ್ಲ ಇದು, ಬಟ್ ಒಂದು ವಿಸಿಟಿಂಗ್ ಆದಂಗೆ ಆಗುತ್ತೆ. ಪರವಾಗಿಲ್ಲ, ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಗೈಸ್ ಈ ರಾಟ್ ಇನ್ ದರ್ಬಾರ್ ಹಾಲ್ ಪ್ಯಾಲೇಸ್ ಸ್ಟೋರ್ ಅಂತ ಕೊಟ್ಟಿದ್ದಾರೆ. ದರ್ಬಾರ್ ಹಾಲ್ ಈ ಕಡೆ ಇದೆಯಂತೆ.